ರಾಜ್ಯದ ಮುತ್ಸದ್ದಿ ಜನನಾಯಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ದಾಂಡೇಲಿಯಲ್ಲಿ ಯುವ ಮುಖಂಡರಾದ ಅಸ್ಲಾಂ ನೀರಲ್ಗಿ ನೇತೃತ್ವದಲ್ಲಿ ಆಗ್ರಹ. ರಾಜ್ಯದ ಹಿರಿಯ ಹಾಗೂ ಅನುಭವಿ ಶಾಸಕರು ಮತ್ತು ದೀರ್ಘಕಾಲ ಕರ್ನಾಟಕ ಸರ್ಕಾರದ ಸಚಿವರಾಗಿ ಅನುಪಮ ಸೇವೆ ಸಲ್ಲಿಸಿರುವುದರ ಜೊತೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ ಹಿರಿಮೆಯೊಂದಿಗೆ ಪಕ್ಷ ಸಂಘಟನೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಜನಪರ ಕಾಳಜಿಯ ಜನನಾಯಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆ ಸಚಿವ ಸ್ಥಾನವನ್ನು ನೀಡುವಂತೆ ಯುವ ಮುಖಂಡರಾದ ಅಸ್ಲಾಂ ನೀರಲ್ಗಿ ನೇತೃತ್ವದಲ್ಲಿ ಆರ್.ವಿ. ದೇಶಪಾಂಡೆಯವರ ಅಭಿಮಾನಿ ಬಳಗದವರು ಎಐಸಿಸಿ ಅಧ್ಯಕ್ಷರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ ಮತ್ತು ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಸ್ಲಾಂ ನೀರಲ್ಗಿ ಅವರು 9 ಬಾರಿ ಶಾಸಕರಾಗಿರುವ ಆರ್.ವಿ. ದೇಶಪಾಂಡೆ ಅವರ ಅನುಭವ, ಹಿರಿತನ ಮತ್ತು ಅರ್ಹತೆಯನ್ನು ಪರಿಗಣಿಸಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ಸಚಿವರನ್ನಾಗಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ರಾಜ್ಯದ ಒಬ್ಬ ಧೀಮಂತ ಮುತ್ಸದ್ದಿ ಜನನಾಯಕರಾಗಿರುವ ಆರ್.ವಿ. ದೇಶಪಾಂಡೆ ಅವರು ಅನೇಕ ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ಸಚಿವರಾಗಿ ಅತ್ಯುತ್ತಮ ಹಾಗೂ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುವ ಮೂಲಕ ನಾಡಿನ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಹಿರಿತನ ಮತ್ತು ಅನುಭವ ಹಾಗೂ ಕಾರ್ಯದಕ್ಷತೆಯನ್ನು ಪರಿಗಣಿಸಿ ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಪದವಿಯನ್ನು ನೀಡಲೇಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಗೌರೀಶ್ ಬಾಬ್ರೇಕರ್, ಮಸ್ತಾನ್ ಸಾಬ್ ಅತ್ತಾರ್, ರೇಷ್ಮಾ ಮೇಟ್ಗುಡ್, ರಿಯಾಜ್ ಗೂಡ್ವಾಲೆ, ಸಮೀರ್ ಮಿರ್ಚಿವಾಲೆ, ನಜೀರ್ ಸಕ್ಲಿ, ಕುಮಾರ್, ಶಿವಪುತ್ರಪ್ಪ, ದೀಪಕ್ ಮೊದಲಾದವರು ಉಪಸ್ಥಿತರಿದ್ದರು. ಸನ್ಮಾನ ಶ್ರೀ ಡಿ.ಕೆ. ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸಭೆ ವಿಷಯ 9 ಬಾರಿ ಹಳ್ಯಾಳ ದಾಂಡೇಲಿ ದೊಡ್ಡ ಕ್ಷೇತ್ರದ ಶಾಸಕರಾದ ಶ್ರೀ ಆರ್.ವಿ. ದೇಶಪಾಂಡೆ ಅವರು ತಮ್ಮ ಮಂತ್ರಿ ಮಂಡಲದಲ್ಲಿ ಸಚಿವ ಸ್ಥಾನವನ್ನು ಸಚಿವರಾಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ಅಪಾರ ಅಭಿಮಾನಿ ಬಳಗದವರು ಸಭೆಯನ್ನು ಸೇರಿ ತಮ್ಮಲ್ಲಿ ಒತ್ತಾಯಿಸಿ ಕೋರುತ್ತೇವೆ. ನಮ್ಮ ನಾಯಕರಾದ ಪ್ರಧಾನಮಂತ್ರಿ ಆರ್.ವಿ. ದೇಶಪಾಂಡೆ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡುವುದು ಮಾನ್ಯ ಪೂರ್ಣಕಾಯಿ ಮೂಲಕ ತಮ್ಮನ್ನು ವಹಿಸುತ್ತೇವೆ. ಈ ಕುರಿತು ಸಚಿವ ಸ್ಥಾನವನ್ನು ನೀಡುವಂತೆ ಆಗ್ತಿರುತ್ತದೆ. ಧನ್ಯವಾದಗಳು. ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಸಲ್ಲಿಸ್ತೇವೆ ಅಂತ ಈ ಮೂಲಕ ತಮ್ಮ ಒಂದು ಪ್ರತಿಯನ್ನು ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. 9 ಬಾರಿ ಶಾಸಕರಾಗಿ ಅವರು ಸತತವಾಗಿ ನಮ್ಮ ಹಳ್ಯಾಳ ದಾಂಡೇಲಿ ಕ್ಷೇತ್ರದಲ್ಲಿ ಜಾತ್ಯಾತಿ
ಐಕ್ಯತೆಯ ಇನ್ನೊಂದು ಹೆಸರು ಅಂದರೆ ಅದರ ಅಭಿವೃದ್ಧಿ ಆಗದ ಹೆಸರು ಆರ್ ವಿ ದೇಶಪಾಂಡೆ ಸಾಹೇಬರು. ಯಾಕಂದರೆ ಯಾವುದೂ ಆಗಲಿ ಜಾತಿ ಆಗಲಿ ಭೇದ ಭಾವ ಮಾಡಲಾರದೆ ಅವರು ಸತತವಾಗಿ ನಮ್ಮ ಕ್ಷೇತ್ರದಾಗಲಿ ಎಲ್ಲ ಹಳ್ಯಾಳದಾಗಲಿ ದೊಡ್ಡ ಕ್ಷೇತ್ರದಾಗಲಿ ಚಲೋ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು. ದೇಶಪಾಂಡೆ ಅವರಿಗೆ ಆರ್ ವಿ ದೇಶಪಾಂಡೆ ಅವರಿಗೆ ಆರ್ ವಿ ದೇಶಪಾಂಡೆ ಅವರಿಗೆ ಸ್ಥಾನ ನೀಡಲೇಬೇಕು.